टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ವಿಪರೀತ ಮಳೆ ಕಾವೇರಿ ಹೇಗೆ ಧುಮ್ಮಿಕ್ತಾ ಇದ್ಲು ಅದನ್ನು ತೋರಿಸ್ತಾ ಇದ್ವಿ. ಇನ್ನು ಕಾವೇರಿ ತುಂಬಿತು ಅಂತಂದರೆ KRS ತುಂಬಿತು ಅಂತಲೇ ಅರ್ಥ. ವಿಪರೀತ ಪ್ರಮಾಣದಲ್ಲಿ ಒಳಹರಿವು ಜಾಸ್ತಿಯಾಗಿದೆ. HD ಕೋಟೆಯ ಬೀಚಿನಹಳ್ಳಿಯಲ್ಲಿರುವಂಥ ಡ್ಯಾಮ್ KRS ಡ್ಯಾಮ್ನಲ್ಲಿ 77.69 ಅಡಿ. ಇನ್ನು KRS ಜಲಾಶಯದ ಗರಿಷ್ಠ ನೀರಿನ ಮಟ್ಟ 84 ಅಡಿ. ನೋಡಿ ಈಗಾಗಲೇ ತುಂಬುತ್ತಾ ಬಂದಿದೆ. ಬನ್ನಿ ನಮ್ಮ ಪ್ರತಿನಿಧಿ ದಿಲೀಪ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮವಾದಂಥ ಮಳೆ ಆಗ್ತಿರುವ ಕಾರಣಕ್ಕೋಸ್ಕರ KRS ಜಲಾಶಯಕ್ಕೆ ಜೀವ ಕಳೆ ಬಂದಿರುವಂಥದ್ದು. ಈಗ ನಾನು KRS ಜಲಾಶಯದ ಬಳಿ ಇದ್ದೇನೆ. ಹಿನ್ನೀರಿನ ಪ್ರದೇಶದ ದೃಶ್ಯವನ್ನು ತೋರಿಸ್ತಾ ಹೋಗ್ತೇನೆ. ಕಳೆದ 4 ದಿನದ ಹಿಂದೆ ಈ ರೀತಿಯಾದಂಥ ದೃಶ್ಯ ಕಾಣಿಸ್ತಾ ಇರಲಿಲ್ಲ. KRS ಜಲಾಶಯ 89 ಅಡಿಗೆ ನೀರಿನ ಮಟ್ಟ ಕುಸಿತಿತ್ತು. ಈಗ ಸದ್ಯಕ್ಕೆ 100 ಅಡಿ ಭರ್ತಿಯಾಗಿರುವಂಥದ್ದು. ಕಳೆದ 4 ದಿನಗಳಿಂದ ಸಾಕಷ್ಟು ಪ್ರಮಾಣದ ನೀರು ಬರ್ತಾ ಇರುವಂಥದ್ದು. ಒಂದು ದಿನ 25,000 ಕ್ಯೂಸೆಕ್ಸ್ ನೀರು ಬಂದರೆ ಒಂದು ದಿನ 20,000 ಕ್ಯೂಸೆಕ್ಸ್ ನೀರು ಬರ್ತಾ ಇತ್ತು. ಜೊತೆಗೆ ಇವತ್ತು 19,000 ಕ್ಯೂಸೆಕ್ಸ್ ನೀರು ಬರ್ತಿರುವ ಕಾರಣಕ್ಕೋಸ್ಕರ ಈಗ ಜಲಾಶಯದ ನೀರಿನ ಮಟ್ಟ 100 ಅಡಿ ತಲುಪಿರುವಂಥದ್ದು. 124 ಅಡಿ ಗರಿಷ್ಠ ಸಾಮರ್ಥ್ಯದ ಈ ಒಂದು ಜಲಾಶಯದಲ್ಲಿ ಈಗ ಸದ್ಯಕ್ಕೆ 100 ಅಡಿ ಭರ್ತಿಯಾಗಿರೋ ಒಂದು ರೀತಿಯಲ್ಲಿ ರೈತರು ಮತ್ತು ಜನರಿಗೂ ಕೂಡ ಖುಷಿಯನ್ನ ತಂದಿರುವಂಥದ್ದು. ಯಾಕಂತಂದ್ರೆ ಬೆಂಗಳೂರಿಗೆ ನೀರಿಗೆ ಹಾಹಾಕಾರ ಆಗುತ್ತೆ ಅನ್ನುವಂಥದ್ದು ಆತಂಕ ಇತ್ತು. ಯಾಕಂತಂದ್ರೆ ಪ್ರತಿದಿನ ಇಲ್ಲಿಂದ ಕುಡಿಯೋ ನೀರಿಗೆ ಇಲ್ಲಿಂದನೇ ಅವಲಂಬಿತ ಆಗಿರೋ ಬೆಂಗಳೂರು ಜನರಿಗೆ ಎಲ್ಲೋ ಒಂದ್ ಕಡೆ 89 ಅಡಿ ಕುಸಿದಂತ ಸಂದರ್ಭದಲ್ಲಿ ದೊಡ್ಡ ಆತಂಕ ಇತ್ತು. ಈಗ ಆ ಆತಂಕ ದೂರ ಆಗಿರುವಂಥದ್ದು. ಜೊತೆಗೆ ರೈತರಲ್ಲೂ ಕೂಡ ಖುಷಿ ಇರುವಂಥದ್ದು. ಯಾಕಂತಂದ್ರೆ ತಮಿಳುನಾಡಿಗೆ ಪ್ರತಿ ತಿಂಗಳು ನೀರಿನ ಕೋಟವನ್ನು ಹರಿಸಬೇಕಾಗುತ್ತೆ. ಆ ಒಂದು ಕೋಟ ಕೂಡ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಲ್ಲ. ಕಾವೇರಿ ಗಲಾಟೆ ಕೂಡ ಆಗಲ್ಲ. ಯಾಕಂದ್ರೆ ಈ ರೀತಿಯಂತ ನೀರು ಇಷ್ಟೊಂದು ಪ್ರಮಾಣದಲ್ಲಿ ನೀರು ತುಂಬ್ತಾ ಇರೋ ಕಾರಣಕ್ಕೋಸ್ಕರ ಇನ್ನು 15 ದಿನ ಅಥವಾ 1 ತಿಂಗಳಲ್ಲಿ ಸಂಪೂರ್ಣವಾಗಿ ಜಲಾಶಯ ಭರ್ತಿ ಆಗುತ್ತೆ. ಯಾಕಂದ್ರೆ ಅಷ್ಟೊಂದು ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಈ ಒಂದು ಮಳೆ ಇದೇ ರೀತಿಯಂತ ಮುಂದುವರೆದ್ರೆ 2 ವಾರದಲ್ಲೇ KRS ಜಲಾಶಯ ಭರ್ತಿ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಕೂಡ ಇರುವಂಥದ್ದು. ಯಾಕಂದ್ರೆ 124 ಗರಿಷ್ಠ ಸಾಮರ್ಥ್ಯದ ಈ ಒಂದು ಜಲಾಶಯಕ್ಕೆ ಈಗ ಸದ್ಯಕ್ಕೆ 20,000 ಕ್ಯೂಸೆಕ್ಸ್ನಷ್ಟು ನೀರು ಹರಿದು ಬರ್ತಾ ಇರೋ ಕಾರಣಕ್ಕೋಸ್ಕರ ಒಂದು ರೀತಿಯಲ್ಲಿ ಖುಷಿ ಇರುವಂಥದ್ದು. ಕಳೆದ 4 ದಿನಗಳ ಹಿಂದೆ ಈ ಒಂದು ಜಲಾಶಯನ ನೋಡಿದ್ರೆ ಒಂದು ರೀತಿಯಲ್ಲಿ ಕೆರೆ ರೀತಿಯಾದಂಥ ದೃಶ್ಯ ಭಾಸವಾಗ್ತಾ ಇತ್ತು. ಆದರೆ ಇವತ್ತು ಈ ಒಂದು ಜಲಾಶಯಕ್ಕೆ ಒಂದು ರೀತಿಯಲ್ಲಿ ಜೀವ ಕಳೆ ಬಂದಿದೆ ಅಂತಲೇ ಹೇಳ್ಬೋದು. ಕಳೆದ 4 ದಿನಗಳಲ್ಲಿ ಈ ಒಂದು ಜಲಾಶಯಕ್ಕೆ 11 ಅಡಿಯಷ್ಟು ನೀರು ಭರ್ತಿಯಾಗಿರುವಂಥದ್ದು. ಈಗ ಸದ್ಯಕ್ಕೆ 100 ಅಡಿ ಭರ್ತಿಯಾಗಿರುವ ಕಾರಣಕ್ಕೋಸ್ಕರ ಒಂದು ರೀತಿಯಲ್ಲಿ ಜನರು ಮತ್ತು ರೈತರಲ್ಲೂ ಕೂಡ ಸಾಕಷ್ಟು ಸಂತಸ ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಧರಿ, TV9 ಮಂಡ್ಯ.